ಆಗಮಿಸಿರುವಂತಹ ಗಣ್ಯರನ್ನು ಸ್ವಾಗತಿಸುವಂತಹ ಸಂದರ್ಭ. ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾದಂತಹ ಶ್ರೀಯುತ ತಿತೀರ ಎನ್ ಅಪ್ಪಚ್ಚು ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅಪರ ಮುಖ್ಯ ಪರಿವೀಕ್ಷಕರಾದಂತಹ ಶ್ರೀಯುತ ನಾಗರಾಜ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಉಪ ವಿದ್ಯುತ್ ಪರಿವೀಕ್ಷಕರಾದಂತಹ ಶ್ರೀಯುತ ಹನುಮಂತ್ ನಾಯ್ಕ್ ರವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟೋರೇಟ್ ಇಂಜಿನಿಯರ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಭೀಮಾಶಂಕರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿರಿಯ ವಿದ್ಯುತ್ ಗುತ್ತಿಗೆದಾರರು ಮತ್ತು ಮಾಜಿ ಜಿಲ್ಲಾ ಅಧ್ಯಕ್ಷರು ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ಶ್ರೀಯುತ ಎನ್ ಸುರೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅನುಪಮ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀಯುತ ವೆಂಕಟೇಶ್ ರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆಯೇ ಈ ಎಲ್ಲ ಸೇವಾ ಕಾರ್ಯಗಳ ಮುಖ್ಯ ರೂವಾರಿ ನಿಮ್ಮೆಲ್ಲರ ನೆಚ್ಚಿನ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಯುತ ರಾಮಚಂದ್ರ ಆರ್ ಅನವೇರಿರವರು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಇಲಾಖೆಯ ಗಣ್ಯ ವ್ಯಕ್ತಿಗಳು, ಹಿರಿಯರು, ಸಾರ್ವಜನಿಕರು ಹಾಗೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಾ, ಆಗಮಿಸಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ವಿದ್ಯುತ್ ವಾಣಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟಕ್ಕೆ ತಲುಪಿದ್ದೇವೆ. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ವಿದ್ಯುತ್ ವಾಣಿ ಈ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನವನ್ನು ಇಡೀ ಕರ್ನಾಟಕದಾದ್ಯಂತ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸೋದರ ಮುಖಾಂತರ ಆಚರಿಸ್ತಾ ಇದೆ. ಇವತ್ತು ಈ ಕಾರ್ಯಕ್ರಮದ ಒಂದು ವಿಶೇಷ ಘಟ್ಟ, ಅದೇ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನದ ಕುರಿತಂತೆ ಒಂದು ವಿದ್ಯುತ್ ಸುರಕ್ಷತಾ ಕೈಪಿಡಿಯನ್ನು ಈ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ ಈ ಕಾರ್ಯಕ್ರಮವನ್ನು ಆಗಮಿಸಿರುವಂತಹ ಎಲ್ಲ ಗಣ್ಯರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ ವಿದ್ಯುತ್ ವಾಣಿ ಅರ್ಪಿಸ್ತಾ ಇರುವಂತಹ ಅದ್ಭುತವಾದಂತಹ ಕಾರ್ಯಕ್ರಮ. ತಾಯಿ ಒಂದು ಕೈಪಿಡಿಯಲ್ಲಿ ಏನು ನೋಡ್ತಾ ಇದ್ದೀರಾ ವಿದ್ಯುತ್ ಸುರಕ್ಷತಾ ವಿಚಾರವಾಗಿ, ಅದನ್ನು ದೃಶ್ಯ ರೂಪದಲ್ಲಿ ತರುವಂತಹ ಒಂದು ಪ್ರಯತ್ನ ಆಗಿದೆ. ಇದೀಗ ನಿಮ್ಮ ಮುಂದೆ ಒಂದೆರಡು ಪ್ರೋಮೋಸ್ ಬರಲಿದೆ. ಅಂದರೆ ವಿದ್ಯುತ್ ಸುರಕ್ಷತಾ ವಿಚಾರವಾಗಿ ನಾವುಗಳೆಲ್ಲರೂ ಪಾಲಿಸಲೇಬೇಕಾದಂಥ ಒಂದಷ್ಟು ನಿಯಮಗಳನ್ನು ದೃಶ್ಯ ರೂಪದಲ್ಲಿ ನಾವು ಪ್ರೋಮೋ ಮುಖಾಂತರ ನೋಡೋಣ. ಇದೀಗ ಪ್ರೋಮೋಸ್.
ಹೆಂಗಿತ್ತ ಫ್ರಾಂಕು? ಭಯನೇ ಆಯ್ತಣ. ಭಯ ಆಯ್ತಾ? ದಡ್ಡ ಗಾಬರಿ ಆಗ್ಬಾರ್ದು. ಯಾವತ್ತೇ ಹೇಳ್ತೀನಿ ಕೇಳ್ತೀನಿ, ಯಾವತ್ತು ಹಿಂಗ್ ಮಾಡಿದಾಗ ಕರೆಂಟ್ ಹೊಡೆದಾಗ ಯಾರೇ ಆಗ್ಲಿ ಹಂಗೆ ಎಳಿಬಾರ್ದು, ಇಲ್ಲಾಂದ್ರೆ ನಿಮಗೂ ಆಪತ್ತು. ಅವಾಗ ಏನ್ ಮಾಡ್ಬೇಕು ಹೇಳು? ಏನ್ ಮಾಡ್ಬೇಕು? ಗಟ್ಟಿಗೆ ತಗೊಂಡು ಕೈ ಹೊಡಿಬೇಕು, ಅವಾಗ ಅವ್ರನ್ನ ಎಳಿಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು, ಹೋಗೋಣ. ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕರ್ನಾಟಕ ಸರ್ಕಾರದ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾದಂತಹ ಶ್ರೀಯುತ ತಿತಿರಾ ಎನ್ ಅಪ್ಪಚ್ಚು ಸರ್ ಅವರು ಈ ಮಹಾ ಅಭಿಯಾನದ ಕುರಿತಂತೆ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಸುದಿನದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ಬಂದು ನೆರೆದಿರ್ತಕ್ಕಂಥ ನನ್ನ ಹಿರಿಯರೇ, ಕಿರಿಯರೇ, ಮಾಧ್ಯಮ ಮಿತ್ರರೇ, ಫಸ್ಟ್ ಆಫ್ ಆಲ್ ಈ ಅಶ್ವರಾಮಾನುಜ ಮೀಡಿಯಾ ಅವರು ಈ ಒಂದು ಪ್ರೋಗ್ರಾಮಿನ ಆರ್ಗನೈಸ್ ಮಾಡಲಿಕ್ಕೆ ನಾನು ಈ ಇಲಾಖೆಯ ಪರವಾಗಿ, ತಾಂತ್ರಿಕ ವರ್ಗ ಹಾಗೂ ಸಿಬ್ಬಂದಿ ವರ್ಗದವರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜೂನ್ ಕೊನೆ ವಾರ ಅಂದರೆ 26/6/2025ರಿಂದ 2/7 ನಿನ್ನೆವರೆಗೆ ನಾವು ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ನ ಆಚರಣೆ ಮಾಡಿದ್ದೀವಿ. ಈ ವರ್ಷ CA ಅವರು ಒಂದು ಧ್ಯೇಯ ಕೊಟ್ಟಿದ್ದರು ನಮಗೆ, ಅಂದರೆ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಅಂತ. ಈ BES ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್, ಹಾಗೆ EV ಚಾರ್ಜಿಂಗ್ ಇನ್ಸ್ಟಾಲೇಷನ್ಸು, ಸೋಲಾರ್ ರೂಫ್ ಟಾಪ್ ಇನ್ಸ್ಟಾಲೇಷನ್ಸು, ಇದನ್ನೆಲ್ಲ ಕಾರ್ಯಗತ ಮಾಡಬೇಕಾದ್ರೆ ವಿದ್ಯುತ್ ಅವಘಡಗಳನ್ನ ಹೇಗೆ ತಪ್ಪಿಸ್ಕೊಂಡು ಅವುಗಳ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ನಮಗೆ ಮಾಹಿತಿ ಕೊಟ್ಟಿದ್ದರು. ಅದೇ ರೀತಿ ನಾವು ನಮ್ಮ ಇಲಾಖೆಯ ತಾಂತ್ರಿಕ ವರ್ಗದವರು, ಸಿಬ್ಬಂದಿ ವರ್ಗದವರು, ಇನ್ನು ಕೊಲಾಬ್ರೇಷನ್ ವಿತ್ ಲೈಸೆನ್ಸ್ಡ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್, ಈ ಕರ್ನಾಟಕ ರಾಜ್ಯದ ಇವರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೀವಿ. ಅದು ಕಾರ್ಯಗತ ಆಗಿದೆ ಅಂತ ನನ್ನ ಅನಿಸಿಕೆ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯುತ್ ಕಣ್ಣಿಗೆ ಕಾಣಲ್ಲ, ಬಟ್ ಪ್ರೊಟೆಕ್ಟಿವ್ ಡಿವೈಸಸ್ ಯೂಸ್ ಮಾಡಿಕೊಂಡು ಅದನ್ನ ನಾವು ಬಳಸಿದ್ರೆ ಬಹಳ ಫ್ರೆಂಡ್ಲಿ ಆಗಿರ್ತದೆ. ವಿದ್ಯುತ್ ಇಲ್ಲದೆ ನಾವು ಮನುಕುಲನ್ನೇ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಪ್ರತಿಯೊಂದು ಕಾರ್ಬಾರಿಗೂ ವಿದ್ಯುತ್ ಬೇಕೇ ಬೇಕು, ಬಟ್ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ನಮ್ಮ ದೇಹದಲ್ಲಿ ಒಂದು 30 ಮಿಲಿಯಾಮ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಕರೆಂಟ್ ಹರಿದ್ರೆ ವಿ ಗೆಟ್ ಸಿವಿಯರ್ ಪೇಯ್ನ್, ರೆಸ್ಪಿರೇಟರಿ ಅರೆಸ್ಟು, ಎಕ್ಸ್ಟ್ರೀಮ್ ಮಸ್ಕ್ಯುಲರ್ ಕಂಟ್ರಾಕ್ಷನ್ ಉಂಟಾಗಿ ಆ ಹ್ಯೂಮನ್ ಬಾಡಿ ಎಲೆಕ್ಟ್ರಿಕ್ಯೂಷನ್ಗೆ ನಾಂದಿ ಹಾಡುತ್ತೆ. ಈ ನಂಬರ್ ಆಫ್ ಆಕ್ಸಿಡೆಂಟ್ಸ್ ದೇಶದಲ್ಲಿ ಏನು ಕರ್ನಾಟಕದಲ್ಲಿ ತಗೊಂಡ್ರೂ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಇದು ಭಾಳ ಕಳವಳ. ಯಾಕೆಂದರೆ ಕರ್ನಾಟಕದಲ್ಲಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ, ಅಂದರೆ 24-25ನೇ ಸಾಲಿನಲ್ಲಿ 1/4/2024ರಿಂದ 31/3/2025ರವರೆಗೆ ಸುಮಾರು 536 ಫೇಟಲ್ ಟು ಹ್ಯೂಮನ್ ಬೀಯಿಂಗ್ಸ್ ಆಕ್ಸಿಡೆಂಟ್ ಆಗಿದೆ. ನಾನ್ ಫೇಟಲ್ ಹ್ಯೂಮನ್ ಬೀಯಿಂಗ್ಸ್ ತಗೊಂಡ್ರೆ 188, ಫೇಟಲ್ ಟು ಎನಿಮಲ್ಸ್ ತಗೊಂಡ್ರೆ ಸ್ಟ್ಯಾಟಿಕ್ಸು 564 ಆಗಿದೆ. 12 ಆನೆಗಳು ಎಲೆಕ್ಟ್ರಿಕ್ಯೂಷನಿಂದ ಪ್ರಾಣ ತ್ಯಾಗ ಮಾಡಿದ್ದಾವೆ. ವೆನ್ ಇಟ್ ಕಮ್ಸ್ ಟು ಫೈರ್ ಆಕ್ಸಿಡೆಂಟ್, ಅಂದರೆ ಬೆಂಕಿ ಅಪಘಾತಕ್ಕೆ ಬಂದರೆ ದ ನಂಬರ್ ಈಸ್ ಹೈ, ದಟ್ ಈಸ್ 655. ಅಫ್ಕೋರ್ಸ್ 50% ಆಫ್ ದ ಬೆಂಕಿ ಅಪಘಾತಗಳು ನಾರ್ದರ್ನ್ ಸ್ಟೇಟ್ಸ್ ಆಫ್ ದ ಕರ್ನಾಟಕ ಸ್ಟೇಟಲ್ಲಿ, ನಾರ್ದರ್ನ್ ಡಿಸ್ಟ್ರಿಕ್ಟ್ಸ್ ಆಫ್ ದ ಕರ್ನಾಟಕ ಸ್ಟೇಟಲ್ಲೇ ಆಗುತ್ತೆ. ಅದು ಶುಗರ್ ಕೇನ್ ಆಸ್ಪಿಸ್ ಫೀಲ್ಡಲ್ಲಿ. ಬಟ್ ರಿಮೈನಿಂಗ್ 50% ದೇ ಅಕರ್ ಇನ್ HT ಆ್ಯಂಡ್ LT ಇನ್ಸ್ಟಾಲೇಷನ್ಸ್.
the number of accidents occurring in HT installation is less compared to LT installation, because HT installation ಸೂಪರ್ವೈಸ್ ಮಾಡಲಿಕ್ಕೆ ಒಬ್ಬ ಕ್ವಾಲಿಫೈಡ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇರ್ತಾರೆ, ಟೆಕ್ನಿಕಲ್ ಸೂಪರ್ವೈಸರ್ ಇರ್ತಾರೆ, ವೈರ್ಮೆನ್ ಇರ್ತಾರೆ. ಬಟ್ LT ಇನ್ಸ್ಟಾಲೇಷನ್ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಜನರು ಬಂದು ಸಿಟಿಯಲ್ಲಿ ಡೆಪಾಸಿಟ್ ಆಗ್ತಾ ಇರ್ತಾರೆ. ಅವರೆಲ್ಲ ಹೈ ರೈಸ್ ಬಿಲ್ಡಿಂಗ್ ಅಂದರೆ ಮೋರ್ ದ್ಯಾನ್ 50 ಫೀಟ್ ಅಂತ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಾರೆ, ಮನೆಗಳಲ್ಲಿ ಇರ್ತಾರೆ. ಅವರಿಗೆ ವಿದ್ಯುತ್ತನ್ನ ಯಾವ ರೀತಿ ಸೇಫಾಗಿ ಯೂಸ್ ಮಾಡಬೇಕು ಅಂತ ಮಾಹಿತಿ ಇರಲ್ಲ. ಅದರಿಂದಲೇ ಜಾಸ್ತಿ ವಿದ್ಯುತ್ನ ಅಪಘಾತ ಉಂಟಾಗುತ್ತೆ ಅಂತ ನಮ್ಮ ಅನಿಸಿಕೆ. ಮೇಯ್ನ್ ರೀಸನು ಏನೇನು ಈ ವಿದ್ಯುತ್ ಅಪಘಾತಗಳು ಈ ಮಲ್ಟಿಸ್ಟೋರ್ ಬಿಲ್ಡಿಂಗಲ್ಲಿ ಇರ್ತಕ್ಕಂಥ ಜನರಲ್ಲಿ ಆಗುತ್ತೆ ಅಂದರೆ ಅನಾಥರೈಸ್ಡ್ ವರ್ಕ್, ಆಮೇಲೆ ವರ್ಕಿಂಗ್ ವಿತ್ ಡಿಫೆಕ್ಟಿವ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸು, ಆಮೇಲೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಯೂಸ್ ಮಾಡುವಾಗ ಆ ವುಡನ್ ಸೇಫ್ ಇದರಲ್ಲಿ ನಿಂತ್ಕೊಂಡಲ್ಲ, ವೆಟ್ ಫ್ಲೋರ್ಸಲ್ಲಿ ನಿಂತ್ಕೊಂಡು ಆಪ್ರೇಟ್ ಮಾಡ್ತಾ ಇರ್ತಾರೆ. ಆಮೇಲೆ ಒಂದು ಸರ್ಕ್ಯೂಟ್ನ ಓವರ್ಲೋಡ್ ಮಾಡ್ತಾರೆ, ನಾಟ್ ಯೂಸಿಂಗ್ ಪ್ರಾಪರ್ ಪ್ಲಗ್ಸ್. ಇದೆಲ್ಲ ಕಾರಣಗಳಿಂದ ವಿದ್ಯುತ್ ಅಪಘಾತಗಳು ಜಾಸ್ತಿ ಆಗ್ತಾಯಿದೆ. ಅದನ್ನ ರೆಡ್ಯೂಸ್ ಮಾಡ್ಬೋದು. ಯಾವ ರೀತಿ? ಯಾರೇ ವಿದ್ಯುತ್ ಸರ್ಕ್ಯೂಟಲ್ಲಿ ಕೆಲಸ ಮಾಡಬೇಕಂದ್ರೆ ಅವನು ಟ್ರೈನ್ಡ್ ಅಥವಾ ಆಥರೈಸ್ಡ್ ಪರ್ಸನ್ನೇ ಆಗಿರಬೇಕು. ಆಮೇಲೆ ಒಂದು ವಿದ್ಯುತ್ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಆ ಸರ್ಕ್ಯೂಟಿಗೆ ವಿದ್ಯುತ್ ಹರಿಯೋದನ್ನ ಫಸ್ಟು ನಿಲ್ಲಿಸಬೇಕು. ಆಮೇಲೆ ಯಾವಾಗಲೂ 3 ಪಿನ್ ಸಾಕೆಟ್ ಯೂಸ್ ಮಾಡಿಕೊಂಡೇ ಕೆಲಸ ಮಾಡಬೇಕು. ಮೇಕ್ ಶೂರ್ ದಟ್ ಥರ್ಡ್ ಪಿನ್ ಈಸ್ ಆಲ್ವೇಸ್ ಅರ್ಥ್ಡ್, ಬಿಕಾಸ್ ಅರ್ಥಿಂಗ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಅದರಿಂದ ಈ ಎಲ್ಲ ಇದನ್ನ ಎಂಥದ್ದು ಸೇಫ್ಟಿ ಮೆಜರ್ಸ್ನ ಯೂಸ್ ಮಾಡ್ಕೊಂಡು ನಾವು ವಿದ್ಯುತ್ ಶಕ್ತಿ ನಾವು ಯೂಸ್ ಮಾಡಿದ್ರೆ ಅದು ಬಹಳ ಫ್ರೆಂಡ್ಲಿಯಾಗಿ ಮನುಕುಲಕ್ಕೆ ಬಹಳ ಫ್ರೆಂಡ್ಲಿಯಾಗಿ ಇರ್ತದೆ ಅಂತ ನನ್ನ ಅನಿಸಿಕೆ. ಸೊ ಎಲ್ಲ LT ಇನ್ಸ್ಟಾಲೇಷನ್ನಲ್ಲಿ ರೆಸಿಡ್ಯೂಯಲ್ ಕರೆಂಟ್ ಡಿವೈಸ್ RCDs ಅಂತ ಹೇಳ್ತಾರೆ, ಅದನ್ನ ಯೂಸ್ ಮಾಡಲೇಬೇಕು. ಇಂಡಿಯಾದಲ್ಲಿ ELCB ಅಂತ ಹೇಳ್ತಾರೆ, ಅರ್ತ್ ಲಿಕೇಜ್ ಸರ್ಕ್ಯೂಟ್ ಬ್ರೇಕರ್. ಇಟ್ ವಿಲ್ ಹ್ಯಾವ್ ವೆರಿ ಹೈ ಅರ್ತ್ ಇಂಪಿಡೆನ್ಸ್. ಮೇನ್ ಪರ್ಪಸ್ ಆಫ್ ದ ELCB ಇಸ್ ಟು ಡಿಟೆಕ್ಟ್ ದ ಲೀಕೇಜ್ ಇನ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಆಮೇಲೆ ಅದನ್ನ ಇಂಟ್ರಪ್ಟ್ ಮಾಡುತ್ತೆ, ಸೊ ದಟ್ ಎಲೆಕ್ಟ್ರಿಕಲ್ ಶಾಕ್ ಮನುಷ್ಯನಿಗೆ ಎಲೆಕ್ಟ್ರಿಕಲ್ ಶಾಕ್ ಆಗೋದನ್ನ ತಡೆಗಟ್ಟುತ್ತೆ. ಆಮೇಲೆ ಎಲೆಕ್ಟ್ರಿಕಲ್ ಫೈರ್ ಡ್ಯೂ ಟು ಶಾರ್ಟ್ ಸರ್ಕ್ಯೂಟ್ ಆಗೋದನ್ನ ತಡೆಗಟ್ಟುತ್ತೆ. ಇದೇ ರೀತಿ ಎಲ್ಲರೂ ಎಲೆಕ್ಟ್ರಿಕಲ್ನ ಸೇಫ್ ಡಿವೈಸಸ್ನ ಯೂಸ್ ಮಾಡಿಕೊಂಡು ಅದನ್ನ ನಾವು ಯೂಸ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಭಾಳ ಫ್ರೆಂಡ್ಲಿ ಆಗಿರ್ತದೆ ಅಂತ ನನ್ನ ಅನಿಸಿಕೆ. ನಾವೆಲ್ಲ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ವತಿಯಿಂದ ಈ ಒಂದು ಪ್ರತಿ ವರ್ಷ ಕೊನೆ ವಾರ ಜೂನ್ ಕೊನೆ ವಾರದಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಆಸ್ಪೆಕ್ಟ್ನ ಮಾಡ್ತಾಯಿದ್ದೀವಿ. ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ 2 ಮಾತನ್ನು ಮುಗಿಸ್ತೇನೆ. ತೀತಿರ ಅಪ್ಪಚ್ಚು ಸರ್ಗೆ ಮತ್ತೊಮ್ಮೆ ಜೋರ ಚಪ್ಪಾಳೆ ಬರಬೇಕು. ಯಾಕೆ ಅಂತ ಹೇಳ್ತೀನಿ. ಕಳೆದ ವಾರ ಜೂನ್ ಕಡೆ ವಾರದಲ್ಲಿ ವಿದ್ಯುತ್ ಸುರಕ್ಷತಾ ಸಪ್ತಾಹ ಸರ್ಕಾರದ ಕಡೆಯಿಂದ ಆಯಿತು. ಅದಕ್ಕೂ ಮುಂಚೆ ನಾವು ವಿದ್ಯುತ್ ವಾಣಿ ಮತ್ತು ಅಶ್ವವೇಗ ವಾಹಿನಿ ಕಡೆಯಿಂದ ಇವರನ್ನು ಮಾತಾಡಿಸೋದಕ್ಕೆ, ಅಂದರೆ ಜನಗಳಿಗೆ ತಿಳಿಸ್ಬೇಕಲ್ಲ ಈ ಥರದ ಕಾರ್ಯಕ್ರಮ ಇದೆ ಅಂತ ಹೋಗಿದ್ವಿ. ಅಂದರೆ ಬಹಳಷ್ಟು ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಆದರೆ ಸರ್ಗಿರುವಂತಹ ವಿಷನ್ ಬಹಳ ಕ್ಲಿಯರ್ ಆಗಿದೆ. ಇಷ್ಟೆಲ್ಲವೂ ಪ್ರತಿ ಬಾರಿ ವಿದ್ಯುತ್ ವಿಚಾರವಾಗಿ ಸಪ್ತಾಹಗಳಾಗ್ತಾ ಇರುತ್ತೆ, ಅಭಿಯಾನಗಳಾಗ್ತಾ ಇರುತ್ತೆ, ಬಟ್ ಸ್ಟಿಲ್ ಇನ್ನೂ ಈ ಥರದ ಅವಘಡಗಳಾಗ್ತಾ ಇರುತ್ತಲ್ಲ, ಅದು ಪ್ರಾಣಿಗಳಾಗಿರಬಹುದು ಮತ್ತು ನಾಗರಿಕರ ವಿಚಾರ ಆಗಿರಬಹುದು. ದೇರ್ ಆರ್ 2 ಥಿಂಗ್ಸ್. ಇಂಟರ್ನಲ್ ಎಲೆಕ್ಟ್ರಿಫಿಕೇಷನ್ ಇರುತ್ತೆ ಮತ್ತು ಎಕ್ಸ್ಟರ್ನಲ್, ಮನೆಯ ಒಳಗಡೆ ಮತ್ತು ಮನೆಯ ಹೊರಗಡೆ 2 ವ್ಯತ್ಯಾಸಗಳಿದೆ. ಇದರ ವಿಚಾರವನ್ನು ತಿಳ್ಕೊಳ್ಬೇಕು. ಜೊತೆಗೆ ನಾಗರಿಕರ ಬಗ್ಗೆ ಎಲ್ಲರೂ ಮಾತಾಡ್ತೀವಿ, ಆದರೆ ಲೈನ್ಮೆನ್ಗಳ ಬಗ್ಗೆ ಯಾರು ಸರ್ ಪ್ರಶ್ನೆ ಮಾಡೋರು? ಅವ್ರ ಜೀವ ಎಷ್ಟು ಮುಖ್ಯ ಅನ್ನುವಂಥದ್ದು. ಈ ವಿಚಾರವಾಗಿ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದೆ ತರ್ತೀನಿ ಅನ್ನುವಂಥ ಒಂದು ದೃಢ ನಿಶ್ಚಯದಿಂದ ಇರುವಂಥವರು ಅಪ್ಪಚ್ಚು ಸರ್. ಸರ್, ಆನರ್ ಹ್ಯಾವಿಂಗ್ ಯು ಹಿಯರ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಮಾತುಗಳಿಗಾಗಿ ಥ್ಯಾಂಕ್ ಯು. ಆ್ಯಂಡ್ ಇದೀಗ ಅಪರ ಮುಖ್ಯ ಪರಿವೀಕ್ಷಕರಾದಂಥ ಶ್ರೀ ನಾಗರಾಜು ಸರ್ ಅವರು ದಯವಿಟ್ಟು 2 ಮಾತುಗಳಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಹಾಗೂ ಇಲ್ಲಿ ವಿದ್ಯಾರ್ಥಿಗಳು ಸುಮಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ಸೊ ನಿಮಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ. ವಿದ್ಯುತ್ ನಾನು ಹೇಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ, ನಾನು ರೆಡಿ ಆಗಿರಲಿಲ್ಲ, ಸುಮ್ಮನೆ ಬಂದು ಕುಳಿಸ್ಬಿಟ್ರಿ. ಎನಿವೆ, ನನಗೆ ಗೊತ್ತಿರೋ ಹಾಗೆ ವಿದ್ಯುತ್ ಈಸ್ ಅ ಇನ್ವಿಸಿಬಲ್ ಡೆಮನ್ ಅಂತ ಹೇಳ್ತೀವಿ. ಅದು ಕಣ್ಣಿಗೆ ಕಾಣಿಸದೇ ಇರೋವಂಥ ಒಂದು ವಸ್ತು ಅಂತಿರೋ, ಐ ಡೋಂಟ್ ನೋ ಏನಂತೀರಿ. ಇಟ್ ಈಸ್ ಆ್ಯಕ್ಚುಲಿ ಎ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ದ ಎಲೆಕ್ಟ್ರಾನ್ಸು ವಾಲಂಟಿಯರ್ ಆಗಿ ಅವೆಲ್ಲೂ ಹೋಗಲ್ಲ. ನಾವು ಯಾವ ಥರ ಫ್ಲೋ ಮಾಡೋದಕ್ಕೆ ಬಿಡ್ತೀವಿ ಆ ರೀತಿ ಹೋಗ್ತಾ ಇರುತ್ತೆ.
ಸೊ ಯು ಕ್ಯಾನ್ ಆಲ್ವೇಸ್ ಕಂಟ್ರೋಲ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಸೊ ಯಾವಾಗ ನೀವು ಎಲೆಕ್ಟ್ರಾನ್ಸ್ ಫ್ಲೋನ ಕಂಟ್ರೋಲ್ ಮಾಡದೆ ಫ್ರೀಯಾಗಿ ಬಿಟ್ಬಿಡ್ತೀರಿ, ಆವಾಗ ಇದು ಈಗ ಸಾಹೇಬರು ಏನು ಹೇಳಿದ್ರು, ಸೋರಿಕೆ ಆಗುತ್ತೆ, ಅವೆಲ್ಲ ಆಗೋದು ಇಟ್ ಈಸ್ ಬಿಕಾಸ್ ಆಫ್ ದ ಅನ್ಕಂಟ್ರೋಲ್ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಸೊ ಅದನ್ನು ಎಲ್ಲ ವಿದ್ಯಾರ್ಥಿಗಳು ಮೇ ಬಿ ಮುಂದೆ ಓದ್ತೀರಿ ಅಂತ ಅನಿಸುತ್ತೆ. ಸೊ ನಾವು ಯಾವುದೇ ಒಂದು ವಸ್ತುನ ಕಂಟ್ರೋಲ್ ಆಗಿ ಯೂಸ್ ಮಾಡಿಕೊಂಡ್ರೆ ಅಪಘಾತ ಆಗೋದಕ್ಕೆ ಕಾರಣ ಆಗೋದಿಲ್ಲ. ಈವನ್ ನಾವು ಡ್ರೈವಿಂಗ್ ಕೂಡ ಮಾಡ್ತಿರ್ತೀವಿ, ಇಟ್ ಈಸ್ ಲೈಕ್ ಈ ಕಂಟ್ರೋಲಲ್ಲಿ ನೀವು ಡ್ರೈವ್ ಮಾಡ್ಕೊಂಡು ಹೋಗಿ, ಎಲ್ಲೂ ಏನೂ ಅಪಘಾತ ಆಗೋದಿಲ್ಲ. ಸೇಮ್ ಈಸ್ ದ ಕಾನ್ಸೆಪ್ಟ್ ವಿತ್ ಎಲೆಕ್ಟ್ರಾನ್ಸ್. ನೀವು ಕಂಟ್ರೋಲ್ ಮಾಡಿಕೊಂಡು ವಿದ್ಯುತ್ನ ಅಳವಡಿಸ್ಕೊಂಡು ಯೂಸ್ ಮಾಡಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದೇ ಈ ಮಿನಿಮಮ್ ರಿಕ್ವೈರ್ಮೆಂಟ್ನ ನಾವು ಮನದಟ್ಟು ಮಾಡಿಕೊಂಡು ವಿದ್ಯುತ್ ಕ್ಷೇತ್ರದಲ್ಲಿ ಕರ್ತವ್ಯ ನಿರ್ವಹಿಸಿದರೆ ಏನೂ ಆಗೋದಿಲ್ಲ. ಮೊನ್ನೆ ನಾನು ಒಂದು UVC ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಅಲ್ಲಿ ಒಂದು ಭಾಷಣ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಿಂದ ಸೂಪರ್ವೈಸರ್ಸ್ಗೆ ಪರ್ಮಿಟ್ಸ್ ಕೊಡ್ತೀವಿ. ಆ ಪರ್ಮಿಟ್ಸ್ ನಂಬರ್ಸ್ ನೋಡ್ತಾ ಇದ್ದರೆ ನಾಟ್ ಇವನ್ 1% ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇದ್ದಾರೆ. ಅದು ಏನಾಗಿದೆ, ಇಂಜಿನಿಯರಿಂಗ್ 4 ವರ್ಷ ಕಷ್ಟಪಟ್ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸ್ಟ್ರೀಮಲ್ಲಿ ಓದ್ಬಿಟ್ಟು ಬೇರೆ ಯಾವುದೋ ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಸಂಬಳ ಜಾಸ್ತಿ ಬರುತ್ತೆ ಅಂತ ಹೇಳಿ ಸಾಫ್ಟ್ವೇರ್ ಕಡೆ ಹೋಗೋದು, ಇಲ್ಲ ಬೇರೆ ಏನೋ ಕರ್ತವ್ಯಗಳು ಮಾಡೋದು. ಅದ್ರ ಬದಲು ನೀವು ಯು ಆರ್ ಪ್ರೊಫೆಷ್ನಲ್ ಇನ್ ಒನ್ ಜೂರಿಸ್ಡಿಕ್ಷನ್, ಅದರಲ್ಲಿ ನೀವು ಮುಂದಕ್ಕೆ ಬನ್ನಿ, ಯು ಸ್ಟಿಕ್ ಟು ದಟ್ ಅದೇ ಸ್ಟ್ರೀಮ್ಗೆ, ದೆನ್ ಯು ಕ್ಯಾನ್ ಡೂ ವಂಡರ್ಸ್ ಆ್ಯಂಡ್ ಯು ಕ್ಯಾನ್ ಹೆಲ್ಪ್ ದ ನೇಷನ್ ಆಸ್ ವೆಲ್. ಸೊ ಈ ರೀತಿ ನೀವು ವಿದ್ಯಾರ್ಥಿಗಳು ಯು ಹ್ಯಾವ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ನಾವು ಏನು ಆಗಬೇಕು ಮುಂದಕ್ಕೆ ಅಂತ. ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಆಗ್ಬಿಟ್ಟು ನಾನು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗ್ತೀನಿ ಅಂತ ಹೇಳಿದ್ರೆ ದಟ್ ಈಸ್ ಗಾಟ್ ನೋ ಮೀನಿಂಗ್ ಇನ್ ಇಟ್. ಬಿಕಾಸ್ ನೀವು ಒಂದು ಕಡೆ ಓದಿರ್ತೀರಿ, ಬೇರೆ ಕಡೆ ಹೋಗಿ ನೀವು ಕೆಲಸ ಮಾಡೋದು ಅಂದರೆ ಈ ಕಡೆ ಯು ಆರ್ ವೇಸ್ಟಿಂಗ್ ಯುವರ್ ಒನ್ ಸೀಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಸ್ ವೆಲ್ ಆಸ್ ಬೇರೆ ಕಡೆ ಓದ್ಬಿಟ್ಟು ಬೇರೆ ಥರ ಇದು ಮಾಡ್ತಿರ್ತೀರಿ. ಸೊ ಅದಕ್ಕೆ ಅದರದ್ದೇ ಆದಂಥ ಪ್ರೊಫೆಷ್ನಲ್ಸು ಅದೇ ಸ್ಟ್ರೀಮಲ್ಲಿ ಬಂದರೆ ಈ ಥರ ಅಪಘಾತಗಳನ್ನ ತಡಿಬೋದು ಅನ್ನೋದು ನನ್ನ ಪರ್ಸ್ನಲ್ ಅನಿಸಿಕೆ. ಮತ್ತು ನಾನು ಈಗಾಗಲೇ ಹೇಳಿದಾಗೆ ವಿದ್ಯುತ್ ರಿಲೇಟೆಡ್ ಇಶ್ಯೂಸಲ್ಲಿ ನೀವು ಪ್ರೊಫೆಷ್ನಲ್ಸ್ ಆಗಿದ್ದರೆ ಯು ಕ್ಯಾನ್ ಕಂಟ್ರೋಲ್ ದ ನಂಬರ್ ಆಫ್ ಆಕ್ಸಿಡೆಂಟ್ಸ್. ಈಗ ನಾವು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟಲ್ಲಿ ನಾವು ಸೇರಿದಾಗ ಮೇ ಬಿ ಒಂದು 40 ಜನ ಏನೋ ಇದ್ವಿ. ಈಗ ಅಟ್ಲೀಸ್ಟು ನಮಗೆ ಒಂದು 150-160 ಜನ ಇದ್ದೀವಿ. ಸೊ ಅದರಲ್ಲೂ ನಾವು HT ಇನ್ಸ್ಟಾಲೇಷನ್ಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. HT ಅಂದರೆ 11 kV ವಿದ್ಯುತ್ ಆ್ಯಂಡ್ ಅಬವ್, ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಆ ಥರ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಅಕರಿಂಗ್ ಇನ್ 11 kV ಇನ್ಸ್ಟಾಲೇಷನ್ಸ್ ಆರ್ ವೆರಿ ಲೆಸ್, ವೆರಸ್ MV ಇನ್ಸ್ಟಾಲೇಷನ್ಸಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲೇ ನೀವು ಡಿಸೈಡ್ ಮಾಡಿಕೊಂಡು ಇಲ್ಲ ನಾನು ಎಲೆಕ್ಟ್ರಿಕಲ್ ಫೀಲ್ಡ್ಗೆ ಹೋಗಬೇಕು ಅಂತ ಏನಾದರೂ ಅನಿಸಿದರೆ ದಯಮಾಡಿ ಮುಂದಕ್ಕೆ ಬನ್ನಿ. ನಮ್ಮ ಇನ್ಸ್ಪೆಕ್ಟರೇಟ್ ಕಡೆಯಿಂದ ಡಿಗ್ರಿ ಮುಗಿಸ್ತದ ನೆಕ್ಸ್ಟ್ ಡೇಗೆ ನಿಮಗೆ ಸೂಪರ್ವೈಸರ್ ಪರ್ಮಿಟ್ಗಳನ್ನ ಇಶ್ಯೂ ಮಾಡ್ತೀವಿ. ಆ ಪರ್ಮಿಟ್ಗಳನ್ನ ಇಟ್ಕೊಂಡು ಯು ಕ್ಯಾನ್ ಸೂಪರ್ವೈಸ್ ದ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ಸ್. ಸೊ ಇಷ್ಟು ಮಾತ್ರ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮುಖ್ಯವಾಗಿ ಇಲ್ಲಿ ನೆರೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯುತ್ ಸುರಕ್ಷತೆಯ ಕುರಿತಂತೆ ಅದ್ಭುತವಾಗಿ ಮಾರ್ಗದರ್ಶನವನ್ನು ನೀಡಿದಂತಹ ಅಪರ ಮುಖ್ಯ ಪರಿವೀಕ್ಷಕರಾದಂತಹ ಶ್ರೀಯುತ ನಾಗರಾಜ್ರವರಿಗೆ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂಥೇಳಿ ಉಪವಿದ್ಯುತ್ ಪರಿವೀಕ್ಷಕರಾದಂತಹ ಶ್ರೀಯುತ ಹನುಮಂತ ನಾಯ್ಕರವರನ್ನ ಕೇಳ್ಕೊಳ್ತೇನೆ. ವೇದಿಕೆ ಮೇಲೆ ಇರುವ ನಮ್ಮ ಇಲಾಖೆಯ ಮುಖ್ಯಸ್ಥರಾದ ಮುಖ್ಯ ವಿದ್ಯುತ್ ಪರಿವೀಕ್ಷಕರೇ ಹಾಗೂ ನನ್ನ ಸಹೋದ್ಯೋಗಿಗಳೇ ಮತ್ತು ನಮ್ಮ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳೇ, ವಿದ್ಯುತ್ ಗುತ್ತಿಗೆದಾರರೇ, ವಿಶೇಷವಾಗಿ ವಿದ್ಯುತ್ ವಾಣಿ ಬಳಗದ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಪರಮ ಮಿತ್ರರಾದ ಶ್ರೀ ರಾಮಚಂದ್ರಪ್ಪನವರ ಊರು ಹಾಗೂ ನನ್ನೂರು ಅಕ್ಕಪಕ್ಕದ ಹಳ್ಳಿಗಳು ಹೊನ್ನಾಳಿ ತಾಲೂಕು
ಹಿಂದೆ ಶಿವಮೊಗ್ಗ ಜಿಲ್ಲೆ ಆಗಿತ್ತು, ಈಗ ದಾವಣಗೆರೆ ಜಿಲ್ಲೆ. ಸೊ ನಾನು ಈ ದಿನ ಈ ಸಭೆಗೆ ಭಾಳ ಆಕಸ್ಮಿಕವಾಗಿ ಬರಬೇಕಾಯಿತು. ನಾನೇನೋ ಬೇರೆ ಇನ್ನೊಂದು ಇನ್ವೆಸ್ಟಿಗೇಷನ್ಗೆ ಹೋಗ್ತಾ ಇದ್ದೆ. ರಾಮಚಂದ್ರಪ್ಪನವರು ಇಲ್ಲ ಬನ್ನಿ ಸರ್ ಒಂದು ಅರ್ಧ ಗಂಟೆ ಇದ್ದೋಗಿ ಅಂತ ಹೇಳಿದ್ರು. ಸೊ ತುಂಬ ಸಂತೋಷದ ವಿಷಯ. ರಾಮಚಂದ್ರಪ್ಪನವರು ನಮ್ಮ ಮೇಲಿಟ್ಟಿರೋ ಅಭಿಮಾನ ಹಾಗೂ ಅವರು ವಿದ್ಯುತ್ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಅವರ ಜನಪರ ಕಾಳಜಿಯನ್ನು ನಾವು ಸರ್ಕಾರದ ವತಿಯಿಂದ ನಿಜವಾಗ್ಲೂ ಗೌರವಿಸಬೇಕು. ರಾಮಚಂದ್ರಪ್ಪ ಮತ್ತು ನಮ್ಮ ಪರಿಚಯ ಸುಮಾರು ಒಂದು 10 ವರ್ಷದಿಂದ ಆದರೂ ಕೂಡ ಅವರು ವಿದ್ಯುತ್ ಗುತ್ತಿಗೆದಾರರಾದರೂ ಕೂಡ ಸಮಾಜಮುಖಿಯಾಗಿ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾ ಇರೋದು ಈಗಾಗಲೇ ತಮಗೆ ಕೊಟ್ಟಿರೋ ಈ ಪುಸ್ತಕದಿಂದ ಅರ್ಥ ಆಗುತ್ತೆ. ಸ್ನೇಹಿತರೆ, ವಿದ್ಯುತ್ತು ಬಳಕೆ ಹಾಗೂ ಸುರಕ್ಷತೆ ಬಗ್ಗೆ ವಿಶೇಷವಾಗಿ ನಮ್ಮ ಇಲಾಖೆ ವಿದ್ಯುತ್ತಿನ ಸುರಕ್ಷತೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ವಹಿಸ್ತೀವಿ. ಕಳೆದ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 536 ಜನ ವಿದ್ಯುತ್ತಿನ ವಿಧವಾದ ರೀತಿಯಲ್ಲಿ ಸುಮಾರು 536 ಜನ ಸಾವಿಗೀಡಾಗಿದ್ದಾರೆ. 180 ಜನ ಮರಣಾಂತಿಕವಲ್ಲದ ಅಂದರೆ ಕೈಕಾಲು ಕಳ್ಕೊಳ್ಳೋದು ಅಥವಾ ತೀವ್ರತರವಾದ ಅಂಗವೈಕಲ್ಯ ಆಗಿರುತ್ತೆ. ಹಾಗೂ ಸುಮಾರು 564 ಪ್ರಾಣಿಗಳು ಸತ್ತಿದ್ದಾವೆ. ಇಷ್ಟೆಲ್ಲ ವಿದ್ಯುತ್ ಅಪಘಾತಗಳು ಹೇಗೆ ಸಂಭವಿಸ್ತವೆ, ಯಾವ ಕಾರಣದಿಂದ ಸಂಭವಿಸ್ತವೆ ಅನ್ನೋದ್ರ ಬಗ್ಗೆ ನಮ್ಮ ಪರಿವೀಕ್ಷಣಾ ಇಲಾಖೆಯಿಂದ ವಿವರವಾದ ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಸರ್ಕಾರದಿಂದ ಅದನ್ನು ಮುಂದೆ ಈ ರೀತಿ ಅಪಘಾತಗಳು ತಡೆಯಬೇಕು ಏನೆಲ್ಲ ಕ್ರಮಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮುಖ್ಯ ವಿದ್ಯುತ್ ಪರಿವೀಕ್ಷಕರವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಸರ್ಕಾರಕ್ಕೆ ಹಲವು ವರದಿಗಳನ್ನು ಸಲ್ಲಿಸಿದ್ದೀವಿ. ವಿಶೇಷವಾಗಿ ವಿದ್ಯುತ್ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುವಂಥ ಪವರ್ಮ್ಯಾನ್ಗಳಲ್ಲಿ ಸುಮಾರು ಕಳೆದ ಸಾಲಿನಲ್ಲಿ 25ರಿಂದ 26 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಅವರಲ್ಲಿ ಕೆಲವು ಓವರ್ ಕಾನ್ಫಿಡೆನ್ಸ್ ಹಾಗೂ ನಾನು ಈ ವಿದ್ಯುತ್ತಿನ ಬಗ್ಗೆ ಚೆನ್ನಾಗಿ ಗೊತ್ತು, ನಾನು ಮಾಡಬಲ್ಲೆ ಅನ್ನೋದ್ರ ಬಗ್ಗೆ. ಆದರೆ ಸ್ನೇಹಿತರೆ, ವಿಶೇಷವಾಗಿ ವಿದ್ಯುತ್ ಯಾರನ್ನೂ ನಮ್ಮ ವೆಂಕಣ್ಣನವರ ಹಾಡಿನಲ್ಲಿ ಬಂದಾಗೆ ಅದಕ್ಕೆ ಜಾತಿ ಮತ ಕುಲ ಅನ್ನೋದು ಯಾವುದೂ ಇಲ್ಲ. ವಿದ್ಯುತ್ ಶಾಕ್ ಅಂದರೆ ಖಂಡಿತ ಸಾವು ಇಲ್ಲ ಅಂಗವೈಕಲ್ಯ. ಸೊ ಈ ಸಂದರ್ಭದಲ್ಲಿ ನನಗೆ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟ ನನ್ನ ಪರಮ ಮಿತ್ರರಾದ ಶ್ರೀ ರಾಮಚಂದ್ರಪ್ಪನವ್ರಿಗೂ ಹಾಗೂ ಸಭೆಯಲ್ಲಿರೋ ಎಲ್ಲರಿಗೂ ನಮಸ್ತೆ, ಧನ್ಯವಾದಗಳು. ಪ್ರೀತಿಯ ಆಹ್ವಾನಕ್ಕೆ ಹೋಗೊಟ್ಟು ಆಗಮಿಸಿದಂತಹ ಉಪವಿದ್ಯುತ್ ಪರಿವೀಕ್ಷಕರು ಶ್ರೀ ಹನುಮಂತ ನಾಯಕ್ ಸರ್ಗೆ ಪ್ರೀತಿಯ ಧನ್ಯವಾದಗಳು. ಇದೀಗ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳು ವಿದ್ಯುತ್ ಪರಿವೀಕ್ಷಕರು ಬೆಂಗಳೂರು ಪೂರ್ವ ವಲಯ ಶ್ರೀ ಭೀಮಾಶಂಕರ್ ಸರ್ ದಯವಿಟ್ಟು ನಮ್ಮೆಲ್ಲರನ್ನು ಕೂತು 2 ಮಾತಾಡಬೇಕು. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಕರ್ನಾಟಕ ಸರ್ಕಾರದ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾದ ಶ್ರೀ TN ಅಪ್ಪಚ್ಚು ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ನನ್ನ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಸಹೋದ್ಯೋಗಿ ಮಿತ್ರರೇ, ಬೆಸ್ಕಾಂ ಅಧಿಕಾರಿಗಳೇ, ಸಿಬ್ಬಂದಿಯವರೇ, ಗುತ್ತಿಗೆದಾರ ಮಿತ್ರರೇ, ಮಾಧ್ಯಮ ಮಿತ್ರರೇ, ಅಶ್ವವೇಗ ಚಾನಲ್ ವಿದ್ಯುತ್ ವಾಣಿಯಲ್ಲಿ ಕೆಲಸ ನಿರ್ವಹಿಸ್ತಿರುವ ಎಲ್ಲ ಸಿಬ್ಬಂದಿಗಳೇ ಹಾಗೂ ನನ್ನ ಎಲ್ಲ ಪ್ರೀತಿಯ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿವರೆಗೆ ಹೇಳ್ದಂಗೆ 26 ಜೂನ್ 2025ರಿಂದ 2 ಜುಲೈ 2025ರವರೆಗೆ ಇಂಧನ ಇಲಾಖೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಅಡಿಯಲ್ಲಿ ಹಾಗೂ ಅದಕ್ಕೆ ಸಪೋರ್ಟಿವ್ ಆಗಿ ಗುತ್ತಿಗೆದಾರರ ಸಂಘ ಇತ್ತು, ಅದರ ಜೊತೆಗೆ ನಮ್ಮದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕೂಡ ಕೈ ಜೋಡಿಸಿ ಆ ಕಾರ್ಯಕ್ರಮವನ್ನು ವಿದ್ಯುತ್ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಇಡೀ ರಾಜ್ಯದಾದ್ಯಂತ ನಾವು ಅತಿ ಯಶಸ್ವಿಯಾಗಿ ನಿರ್ವಹಿಸಿದ್ದೀವಿ ಅಂತ ಹೇಳೋಕ್ಕೆ ಈ ವೇದಿಕೆಯಿಂದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ಎಲ್ಲ ಕಡೆ ನಾವು ಎಲ್ಲ ಕ್ಷೇತ್ರಗಳನ್ನು ಕವರ್ ಮಾಡಿದ್ವಿ. ಇಂಡಸ್ಟ್ರೀಸ್ ಆಯಿತು, ಸ್ಕೂಲ್ ಕಾಲೇಜಸ್ ಆಯಿತು, ಲೇಬರ್ಸು, ಬೆಸ್ಕಾಮು, ಆಮೇಲೆ ಈ ವಿದ್ಯುತ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿರೋ ಎಲ್ಲ ವ್ಯಕ್ತಿಗಳಿಗೂ ತಲುಪೋ ಪ್ರಯತ್ನ ಮಾಡಿದ್ವಿ. ಸಕ್ಸಸ್ಫುಲ್ಲು ಆದ್ವಿ. ಆದರೂ 1 ವಾರ ಎಷ್ಟು ಸಾಧ್ಯನೋ ಅಷ್ಟೇ ಮಾಡಿದ್ದೀವಿ. ಅದರ ಮುಂದಿನ ಭಾಗವಾಗಿ ಇವತ್ತು ನಮ್ಮ ರಾಮಚಂದ್ರ ಅವರು ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ವತಿಯಿಂದ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ. ಅವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ.
ರಾಮಚಂದ್ರ ಅವರು ನನಗೊಂದು 5 ವರ್ಷದಿಂದ ಪರಿಚಯ. ಅವರು ಇನ್ನೂ ಆವಾಗ ವಿದ್ಯುತ್ವಾಣಿ ಸ್ಟಾರ್ಟ್ ಮಾಡಬೇಕಾಗಿತ್ತು, ಆ ಟೈಮಲ್ಲಿ ಪರಿಚಯ. ಆವಾಗ ಅವರು ಏನು ಐಡಿಯಾಲಜೀಸ್ ಹೇಳಿದರು ಅದೇ ಥರ ಮುಂದುವರೆದು ಬೆಳೆದರು, ಸಂಸ್ಥೆನೂ ಬೆಳೆಸಿದ್ರು ಮತ್ತು ಅದೇ ಐಡಿಯಾಲಜಿ ಇಟ್ಕೊಂಡು ಇವತ್ತಿಗೂ ವಿದ್ಯುತ್ ಕ್ಷೇತ್ರಕ್ಕೆ ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಇದೇ ಥರ ಮುಂದುವರಿಸಲಿ, ಅವರಿಗೆ ಒಳ್ಳೆಯದಾಗಲಿ ಅಂತ ಮಕ್ಕಳನ್ನು ಕರೆದು ಈ ಪ್ರೋಗ್ರಾಮಿಗೆ ಕರೆದಿದ್ದಾರೆ. ಈಗ ನಾವಿಲ್ಲೊಂದು 50-100 ಮಕ್ಕಳಿಗೆ ಹೇಳ್ತಾ ಇಲ್ಲ, ಈ 50-100 ಕುಟುಂಬಗಳಿಗೆ ಹೋಗುತ್ತೆ ಈ ಮೆಸೇಜು ಅನ್ನೋದು. ಸೊ ಈಗ ಸರ್ CIG ಸರ್ ಏನೇನು ಹೇಳಿದ್ರು ಸೇಫ್ಟಿ ಬಗ್ಗೆ, ಇದನ್ನೆಲ್ಲ ಮಕ್ಕಳೇನು ಮಾಡ್ತಾರೆ, ಕುಟುಂಬದವ್ರಿಗೆ ಹೇಳ್ತಾರೆ. ಈಗ ನಾವು ತಿಳ್ಕೊಂಡಿವಿ ಅಂದರೆ ನಾವು ಯಾರಿಗೂ ಹೇಳಲ್ಲ, ನಮ್ಮ ಹತ್ರನೇ ಇಟ್ಕೊಂಡು ಕೊಡ್ತೀವಿ. ಬಟ್ ಮಕ್ಕಳು ಆಗಿರಲ್ಲ, ಅವರು ಮಕ್ಕಳ ತಂದೆ ತಾಯಿಗೆ ಹೇಳ್ತಾರೆ, ಅವರು ಚಿಕ್ಕಪ್ಪಂದಿರಾಗಲಿ ಅಂಕಲ್ಲು ಎಲ್ಲರಿಗೂ ಆ ಮೆಸೇಜನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದಕ್ಕೆ ಮಕ್ಕಳ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಅದನ್ನೇ ಈಗ ರಾಮಚಂದ್ರ ಅವರು ಎಲ್ಲ ಸ್ಕೂಲ್ಗಳಿಗೆ ಇದನ್ನು ವಿದ್ಯುತ್ ಸುರಕ್ಷತಾ ಬಗ್ಗೆ ಹೇಳಬೇಕು ಅಂತ ಒಂದು ಅಭಿಯಾನ ಇಟ್ಕೊಂಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಸೊ ಇದು ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಲಿ ಅಂತ ಹಾರೈಸ್ತೀನಿ. ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ನಮ್ಮ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಏನೇನು ಸಹಾಯ ಬೇಕೋ ನಾವು ಕೊಡ್ತೀವಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.